ವಾಣಿ, ಯಾಕೋ ಸಪ್ಪು ಕೂತಿದ್ಯಾ? ಏನಾಯ್ತು? ಏನೂ ಇಲ್ಲ. ಇತ್ತೀಚೆಗೆ ನೀನ್ ತುಂಬಾ ಬದಲಾಗಿದ್ಯಾ. ಯಾವಾಗ್ಲೂ ಚಿಕ್ಕಿ 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 ಅಂತ ನನ್ನ ಹಿಂದೆನೆ ತಿರುಗ್ತಿದ್ದೆ. ಈಗ ನೋಡಿದ್ರೆ ನಾನು ಹತ್ರಕ್ಕೂ ಬರ್ತಿಲ್ಲ. ರೂಮಲ್ಲಿ ಒಬ್ನೇ ಅಂತ ಕೂತಿರ್ತೀಯ. ನನ್ನಿಂದ ಏನಾದ್ರೂ ಬೇಜಾರಾಗಿದ್ಯಾ? ಯಾರಿಂದ ಬೇಜಾರಿಲ್ಲ, ನಾನು ಒಬ್ನೇ ಇರ್ಬೇಕು. ನೀನ್ ನೋಡ್ತಾ ಇದ್ರೆ ನನ್ ಮೇಲೆ ಕೋಪ ಮಾಡ್ಕೊಂಡಂಗಿದೆ. ನಾನೇಕ್ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ? ನಾನೇನ್ ನಿಮ್ ಮಗನ ಅಥವಾ ನೀವೇನ್ ನಮ್ಮ ಅಮ್ಮನ? ಅಲ್ವಲ್ಲ. ಯಾಕೋ ನೀ ಈಗ ಹೇಳ್ತಾ ಇದ್ಯಾ? ನಾನೇನೋ ಮಾಡ್ದೆ ನಿನ್ಗೆ? ನಾನು ನಿಮ್ಮಮ್ಮನ ಅಂತ ಕೇಳ್ದೆ ಅಲ್ವಾ? ಹೌದು, ನಾನು ನಿಮ್ಮಮ್ಮನೇ. ಚಿಕ್ಕಮ್ಮ ಅಂದ್ರೆ ಅಮ್ಮ ತಾನೆ. ಇನ್ ನನ್ನ ಮಗನೇ. ಏನು ಬೇಕಿಲ್ಲ. ಈ ಮನೇಲಿ ಎಲ್ಲರೂ ಡ್ರಾಮಾ ಮಾಡ್ತಾರೆ, ಎಲ್ಲರೂ ಸುಳ್ಳು ಹೇಳ್ತಾರೆ. ಆ ಸಿಹಿ ನೋಡಿದ್ರೆ ಸಿಹಿನೇ ಅಲ್ಲ, ಸುಬ್ಬಿ ಅಂತೆ. ಪಾಪ ಸೀತಾ ಅತ್ತಿಗೆಗೆ ಎಲ್ಲರೂ ಸುಳ್ಳು ಹೇಳಿದೀರ. ಇನ್ನ ನೀವು ನನ್ನ ಮಗ ಅಂತ ಕರೆದು ಇನ್ನು ಯಾವ್ದೋ ಮಗನ ಅಡಾಪ್ಟ್ ಮಾಡ್ಕೊಡ್ತಾ ಇದ್ದೀರಾ. ಇಷ್ಟೊತ್ತು ನಿನ್ ಜೊತೆನೇ ಇದ್ಲಲ್ಲ? ಹಾ ಚಿಕ್ಕಿ, ಬಟ್ ಸಿಹಿ ಫೋಟೋ ತಗೊಂಡು ಎಲ್ಲೋ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಇಡೀ ಮನೆ ಹುಡುಕಿದೀನಿ, ಎಲ್ಲೂ ಕಾಣ್ತಿಲ್ಲ. ಎಲ್ಲ ಆಗಿದ್ ನನ್ನಿಂದಾನೆ. ಸೀತಮ್ಮ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಎಲ್ಲೋ ಹೊಟ್ಟೋಗಿದ್ದಾಳೆ. ಸುಬಿ, ನಿಂದೇನು ತಪ್ಪಿಲ್ಲ ಪುಟ, ನೀನ್ ಹೇಳ್ಬೇಡ. ಮಗ, ಮೊದಲು ಸೀತಂಗೆ ಕಾಲ್ ಮಾಡು. ಎಲ್ಲಿದ್ದಾಳೆ ಅಂತ ಕೇಳು. ಅಯ್ಯೋ, ಫೋನ್ ಇಲ್ಲೇ ಇದೆ. ಮತ್ತೆ ಸೀತಾ ಎಲ್ಲಿಗೆ ಹೋದ್ಲು? ಸೀತನ್ ಎಲ್ಲೂ ಅಂತ ಹುಡ್ಕೋದ? ಸಮಾಧಾನ ಮಾಡ್ಕೋ, ಸೀತಂಗೆ ಏನೂ ಆಗಿರಲ್ಲ. ಇಲ್ಲಿ ಎಲ್ಲೋ ಇರ್ತಾಳೆ, ನಾವೆಲ್ಲರೂ ಹುಡ್ಕೋಣ. ರಮ್ಮ, ನೀನೇನು ಟೆನ್ಷನ್ ತಗೋಬೇಡ, ನಾವೆಲ್ಲ ಸೇರಿ ಹುಡ್ಕೋಣಂತೆ. ಹಾ, ನಮ್ ಸೀತನ್ ಪರಿಸ್ಥಿತಿ ಹೀಗಾಗ್ಬಾರ್ದಾಗಿತ್ತು. ಅವಳ ಆರೋಗ್ಯ ಬೇರೆ ಸರಿ ಇಲ್ಲ. ಈಗ ಸಿಹಿ ಬದುಕಿಲ್ಲ ಅನ್ನೋ ವಿಷಯ ಬೇರೆ ಸೀತಂಗ್ ಗೊತ್ತಾಗಿದೆ. ಗೊತ್ತಾಗಿ ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಸ್ಟಾಪ್ ಇಟ್ ಚಿಕ್ಕಿ. ಸೀತಂಗೆ ಏನೂ ಆಗಲ್ಲ, ನಾನು ಏನಾಗೋದಕ್ಕೆ ಬಿಡೋದು ಇಲ್ಲ. ರಾಮ, ತವ್ರ ಮನೆಗೆ ಒಂದು ಫೋನ್ ಮಾಡು, ವಿಚಾರಿಸು ಅಲ್ಲಿಗೆ ಏನಾದ್ರು ಹೋಗಿದಾರೇನೋ. ಸೀತಾ ಏನಾದ್ರು ಬಂದ್ರ ಅಲ್ಲಿಗೆ? ಹೌದಪ್ಪ, ಇಲ್ಲೇ ಇದ್ದಾಳೆ. ಆದರೆ ಅವಳು ನಮ್ಮನೇಲಿಲ್ಲ. ಬಂದವಳೆ ನೇರವಾಗಿ ಅವಳ ಮನೆಗೆ ಹೋಗಿ ಬಾಗಿಲು ಹಾಕೊಂಡ್ಳು. ನಾವು ಎಷ್ಟೇ ಕರೆದ್ರು ಏನು ಮಾತಾಡ್ತಾ ಇಲ್ಲ. ಅಪ್ಪು, ಏ ಅಪ್ಪು, ಅಶೋಕ್ ಅಂಕಲ್, ಅಪ್ಪ ಯಾಕೆ ಹಂಗೊಟ್ಟೋದು? ಅವ್ರಿಗೂ ನಾನು ಬೇಡವಾ? ಸುಬ್ಬಿ, ನೀನು ಹೀಗೆ ಒಂದೇ ಸಮನೆ ಅಳ್ತಾ ಇದ್ರೆ ಹೇಗೆ ಹೇಳು? ಅಪ್ಪ ಹೋಗಿದಾರೆ ಸೀತಮ್ಮನ ಕರ್ಕೊಂಬರಕ್ಕೆ. ಸೇಫಾಗಿ ಕರ್ಕೊಂಬರ್ತಾರೆ. ಸೀತಮ್ಮನಿಗೆ ನಾನು ಬೇಡ ಅಂತಾರೆ, ನನ್ನ ಬಿಟ್ಟು ಹೋದ್ರಲ್ವಾ? ಅಪ್ಪನೂ ಅಷ್ಟೇ, ನನ್ನ ಕಡೆ ನೋಡ್ದೆ ಹಂಗೆ ಹೊಟ್ಟೋದ್ರು. ಅವ್ರಿಬ್ರಿಗೆ ನಾನು ಬೇಡ ಅಲ್ವಾ? ಈ ಪುಟ್ಟ ತಲೆಯಲ್ಲಿ ಏನೇನ್ ಯೋಚನೆ ಮಾಡ್ತಿದ್ಯಾ ಸುಬ್ಬಿ ನೀನು? ಹಾಗೆಲ್ಲ ಏನೂ ಇಲ್ಲ. ಸೀತಾ ಮನೇಲಿಲ್ಲ ಅಂತ ರಾಮ್ ಗಾಬರಿ ಆಗಿದ್ರು. ಅವಳು ವಟಾರದಲ್ಲಿರೋ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ನೀನ ನೋಡ್ದೆ ಗಡ್ಬಿಡಿಲ್ ಹಾಗೆ ಹೊರಟ್ಬಿಟ್ರು ಅಷ್ಟೇ. ಪುಟ್ಟಿ, ಈ ಪುಟ್ಟ ತಲೆಯಲ್ಲಿ ಏನೇನು ತುಂಬಿಸ್ಕೋಬೇಡ ನೀನು. ಈ ತಾತ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ ಚೆನ್ನಾಗಿ. ಏನೇ ಆದ್ರೂ ನೀನು ಈ ಮನೆ ಮೊಮ್ಮಗಳೇ, ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ನೆಮ್ಮದಿಯಾಗಿರು ಸಿಹಿ ನೀನು. ಮಾವಯ್ಯ, ಅವಳು ಸಿಹಿ ಅಲ್ಲ, ಸುಬ್ಬಿ. ನೀನ್ ಸುಮ್ಮನಿರಮ್ಮ, ಇದ್ರ ಬಗ್ಗೆ ಇನ್ಯಾರು ಮಾತಾಡ್ಬೇಕಾಗಿಲ್ಲ. ನನಗೆ ಸಿಹಿ ಬೇರೆ ಅಲ್ಲ,
ಸುಬ್ಬಿ ಬೇರೆ ಅಲ್ಲ. ಪುಟ್ಟೆ, ಏನೇ ಆದ್ರೂ ನೀನು ನನ್ನ ಮೊಮ್ಮಗಳೇ, ಗೊತ್ತಾಯ್ತಾ? ಆದ್ರೆ ಸೀತಮ್ಮ ನನ್ನ ಮಗಳು ಅಂತ ಒಪ್ಕೊಳ್ತಾರ ತಾತ. ಆಗ್ಲೇ ನಾನು ಎಷ್ಟೋ ಮಾತಾಡಿದ್ರು, ಯಾಕೇನು ಮಾತಾಡ್ದೆ ಹೊಟ್ಟೋದ್ರು. ಆದ್ರೆ ನಾನು ಅವ್ರಿಗೆ ಇಷ್ಟ ಇಲ್ಲ ಅಂತ ತಾನೆ. ತಾಯಿ ಅಂದಮೇಲೆ ಮಗುನ ಕಳ್ಕೊಂಡು ದುಃಖ ಸಹಜವಾಗಿದ್ದೇ ಇರುತ್ತಲ್ವಾ. ಅದರಲ್ಲೂ ಸೀತನಿಗೆ ಸಿಹಿನೇ ಪ್ರಪಂಚ ಅಂತ ತಾಯಿಗೆ ಮಗು ಬದುಕಿಲ್ಲ ಅಂತ ದುಃಖ ಆಗೋದಿಲ್ವಾ? ನಿನ್ ಸೀತಮ್ಮಂಗು ಇದೇ ಆಗಿದೆ. ಅದಕ್ಕೆ ಒಂಟಿಯಾಗಿರ್ಬೇಕು ಅನ್ಸಿದೆ, ತವ್ರ ಮನೆಗೆ ಹೋಗಿದ್ದಾಳೆ. ಸೀತಮ್ಮನ್ಗೆ ಸಿಹಿನೇ ಪ್ರಪಂಚ, ನಾನು ಅವ್ರ ಪ್ರಪಂಚ ಆಗಕ್ ಸಾಧ್ಯನೇ ಇಲ್ವಲ್ಲ. ಅದಕ್ಕೆ ಸೀತಮ್ಮನನ್ನ ಬಿಟ್ಟೋದ್ಲು. ಅವಳು ರಾಮ್ಗೂ ಏನು ಹೇಳದೆ ಹೋಗಿದ್ದಾಳೆ ಅಂತಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು ಅವಳು ಎಷ್ಟು ಕುಗ್ಗೋಗಿದ್ದಾಳೆ ಅಂತ. ಇಂಥ ಟೈಮಲ್ಲಿ ನೀನೇ ನಿಮ್ಮಮ್ಮನ ಅರ್ಥ ಮಾಡ್ಕೋಬೇಕು ಸುಬ್ಬಿ. ಅಶೋಕ, ಆ ಮಗು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ ಕಣೋ. ಪಾಪ ಈ ಅನಾಥೆ ಮಗುಗೆ ಸೀತೆ ಪ್ರೀತಿ ಸಿಕ್ತು, ಈಗ ಮತ್ತೆ ಒಂಟಿ ಆಗ್ಬಿಡ್ತೀನಿ ಅನ್ನೋ ಭಯ ಅವಳಿಗೆ ಕಾಡ್ತಾ ಇದೆ ಕಣೋ.